ಎಲ್ಲಿದ್ಯಪ್ಪ? ಈ ಡಾಕ್ಟರ್ ಮುನ್ಸಾಬೆ ಎಲ್ಲಂದ್ರಲ್ಲಿ ಏಣಿ ಇಟ್ಬಿಡ್ತಾರೆ. ಈ ಏಣಿ ತಗೊಂಡೋಗಿ ಗೋಡೌನ್ ಇಟ್ಬಿಡೋಣ ಪತ್ಲು. ಸರಿಯಾಗಿ ಹೇಳಿದೆ ನೀನು. ಹಿಡ್ಕ. ಏಣಿ ಎಲ್ಲೋಯ್ತಪ್ಪ? ಡಾಕ್ಟ್ರಣ್ಣ ಎಲ್ಲಿದ್ದೀರಣ್ಣ? ನಡ ಮುರಿದೋಯ್ತಲ್ಲಪ್ಪ. ನಾನ್ ನಿಮಗೆ ಎಲ್ಲಿದ್ದೀರಾ ಅಂತ ಕೇಳಿದ ಅಷ್ಟೇನೆ. ನಾನ್ ನಿಮ್ಮನ್ನ ಈ ಕಡೆ ಬನ್ನಿ ಅಂತ ಹೇಳಲೇ ಇಲ್ಲ ಡಾಕ್ಟ್ರೆ. ಅಯ್ಯೋ, ನಾನು ಮುಖ್ಯವಾದ ವಸ್ತುನ ಹುಡುಕ್ತಾ ಇದ್ದಪ್ಪ. ಏಣಿ ಎಲ್ಲೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಈಗ ಮೇಲೆ ತೆಂಗಪ್ಪ ಹುಡ್ಕೋದನ್ನ. ಏನಾರು ಒಂದು ಐಡಿಯಾ ಕೊಡು. ಓ ಮೈ ಗಾಡ್, ಅಯ್ಯಯ್ಯೋ, ಅಷ್ಟೇನಾ? ಅಟ್ಟದ ಮೇಲಿಂದ ವಸ್ತು ತಗೊಳ್ಳೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ ಡಾಕ್ಟರ್. ಅಯ್ಯಯ್ಯೋ, ಇಲ್ಲಿ ನೋಡ, ಈ ಡಾಕ್ಟರ್ ಬುಕ್ ನ ಎಲ್ಲರಲ್ಲಿ ಇರ್ತಾರಲ್ಪ. ಈ ಡಾಕ್ಟರ್ ಮುನ್ಸ್ವಾಮಿಗೆ ಬುದ್ಧಿನೇ ಇಲ್ಲ ನೋಡು. ತಾತನ ಖಜಾನೆ ಇದ್ಯಾವ್ದೋ ಬುಕ್ ನಮ್ ಕೆಲ್ಸಕ್ಕೆ ಬರುತ್ತೆ ಪತ್ಲು. ಯಾಕರೋ ನನ್ ಸೊಂಟದ ಮೇಲೆ ನಿಮ್ ಕಣ್ಣು. ಡಾಕ್ಟರ್ ಮುನ್ಸ್ವಾಮಿ, ಈ ಬುಕ್ ತುಂಬಾ ಹಳೇದು ಅನ್ಸುತ್ತೆ ನೋಡು. ಇದ್ರಲ್ಲಿ ಏನ್ ಬರ್ತಿದೆ? ತಾತನ ಖಜಾನೆ. ಈ ಬುಕ್ ನಾನು ನೋಡೇ ಇರಲಿಲ್ವಲ್ಲಪ್ಪ. ಸಮುದ್ರದ ಖಜಾನೆ ನೋಡಿರಿ. ನಾವ್ ಅದನ್ನ ಹುಡುಕ್ಬಿಡೋಣ. ಅಯ್ಯಪ್ಪ, ನಾನ್ ನಿಮ್ಮ ಜೊತೆ ಮಾತ್ರ ಬರೋದಿಲ್ಲ. ಖಜಾನ ಸಿಕ್ಲಿ ಬಿಡ್ಲಿ, ನನಗಂತೂ ಬೇಕಿಲ್ಲ. ಅಯ್ಯೋ, ನನಗೂ ನೀರು ಅಂದ್ರೆ ಭಯ ಕಣಪ್ಪ. ನೋಡು, ನೀವಿಬ್ರು ಖಜಾನೆ ಸಿಕ್ಕಿದ್ರೆ ಅರ್ಧ ಪಾಲ್ ನನಗೂ ಕೊಡ್ತೀನಿ ಅಂದ್ರೆ ನಾನ್ ನಿಮ್ಗೊಂದು ದಿವ್ಯೌಷಧ ಕೊಡ್ತೀನಿ. ಈ ಮಾತ್ರನ ನೀವು ಬಾಯಿಗೆ ಹಾಕೊಂಡ್ರೆ ಮೀನಿನ ತರ ನೀರೊಳಗೆ ಇಷ್ಟ ಇರ್ತೀರಾ, ತೇಲ್ತಾ ಇರ್ತೀರಾ, ಉಸಿರಾಡ್ತಾ ಇರ್ತೀರಾ, ನೀರೊಳಗೆ ಮಾತಾಡ್ಬೋದು. ಗೊತ್ತಾ? ಏನ್ ಹೇಳ್ತಿದ್ದೀರಿ ಡಾಕ್ಟರ್ ಮುನ್ಸ್ವಾಮಿ? ನೀವ್ ಹೇಳಿದ ಸತ್ಯನಾ? ಅಯ್ಯೋ, ನಾನು ನಂಬ್ರಪ್ಪ, ನಾನ್ ಸತ್ಯನ ಹೇಳ್ತಾ ಇರೋದು. ನಾವ್ ಮಾಡ್ತೀವಿ, ಹುಡ್ಕೊಂಡು ತರ್ತೀವಿ. ನಂಬರ್ 1 ಎಲ್ಲಿ? ಇನ್ನು ಯಾಕೋ ಬಂದಿಲ್ಲ ಅವನು? ನನ್ ಹೊಟ್ಟೆ ಹಸು ತಡ್ಗಾಯ ಆಗ್ತಿಲ್ಲ. ಅವನ್ ಯಾಕೋ ಇನ್ನು ಬಂದಿಲ್ಲ, ಯಾಕೋ ತಂದಿಲ್ಲ. ವಾ ಬಸ್ ವಾ, ಎಂತ ಕವನ ಹೇಳಿದ್ರಿ ನೀವು? ಕವಿತೆ ಬಿಡೋ ಗೂಬೆ, ಏನಾದ್ರೂ ತಿನ್ನಕ್ ತಂದಿದ್ಯಾನೋ? ಹಸು ತಡೆಯಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ. ಬಾಸ್ ಬಾಸ್, ನಾನ್ ನಿಮ್ಗೊಂದು ಒಳ್ಳೆ ಸುದ್ದಿ ತಂದಿದ್ದೀನಿ. ಅದನ್ನ ಕೇಳ್ತಾ ಇದ್ದಂಗೆ ಕುಣಿದಾಡ್ಬಿಡ್ತೀರಾ. ಬಗ್ಗೆ ವಿಚಾರ? ಖುಷಿ ಯಾರೋ ಗೂಬೆ? ಅವನಿಗೂ ನನ್ಗೂ ಏನೋ ಸಂಬಂಧ? ಅಯ್ಯೋ, ಖುಷಿ ಅಂದ್ರೆ ಯಾರು ಅಲ್ಲ, ಒಂದ್ ಸಂತೋಷ ಸಮಾಚಾರ ತಂದಿದ್ದೀನಿ. ಓಟು ಪತ್ಲು ಇರೋ ತನಕ ನಾನು ಖುಷಿಯಾಗಿರೋದಕ್ಕಾಗತ್ತಾ? ನಾನು ಏನೇ ಮಾಡಿದ್ರು ಅವ್ರ ಮಧ್ಯ ಬಂದ್ಬಿಡ್ತಾರೆ, ತಡೆದು ಬಿಡ್ತಾರೆ. ಆದ್ರೆ ಬಾಸ್, ಈ ಸರಿ ನೀವೇ ಅವ್ರನ್ನ ತಡಿಬೇಕು. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಓ ನನ್ನ ಆಪ್ತ ಮಿತ್ರರೇ, ಈ ಮಾತ್ರೆ ತಗೊಳ್ಳಿ. ಇದನ್ನ ನಂದ್ಬಿಟ್ಟು ಸಮುದ್ರದಲ್ಲಿ ಮೀನಿನ ತರ ಈಜಾಡ್ಕೊಂಡು ಹೋಗಿ ಆ ಖಜಾನೆಲ್ಲ ತಗೊಂಬನ್ನಿ. ನೀವಿಬ್ಬರು ರೆಡಿನಾ? ರೆಡಿ ಇದೀವಿ. ಓ ಮೈ ಗಾಡ್, ನನ್ನ 20 ವರ್ಷದ ಅನುಭವದಲ್ಲಿ ಮೊದಲನೇ ಸಾರಿ ನಾನು ಇದನ್ನೆಲ್ಲ ನೋಡ್ತಾ ಇರೋದು. ಆದ್ರೆ ಒಂದು ವಿಷಯ ನಿಮ್ಗೆ ಹೇಳ್ಬೇಕಿತ್ತು, ಜ್ಞಾಪಕನೇ ಬರ್ತಿಲ್ವಲ್ಲಪ್ಪ. ಆಮೇಲೆ ನಮ್ಗೆ ಹೇಳಿ ಪ್ಲೀಸ್, ಈಗ ನನಗೆ ವೇಟ್ ಮಾಡಕ್ ಆಗ್ತಾ ಇಲ್ಲ. ಓ, ಜ್ಞಾಪಕ ಬಂತು. ನೋಡು, ನೀವು ನೀರೊಳಗೆ ಹೊಟ್ಟೆ ಹಸುವಾದ್ರೆ ಮೀನು ಏನೇನ್ ತಿನ್ನುತ್ತೋ ಅದನ್ನೆಲ್ಲ ನೀವು ತಿನ್ಬಹುದು. ಅದು ನಮ್ಮ ಊಟದ ತರಾನೇ ಅನ್ಸುತ್ತೆ. ಇದ್ರ ಅರ್ಥ ಇವ್ರಿಬ್ಬರಿಗೆ ಏನಾದ್ರು ಹಸುವಾಯ್ತು ಅಂದ್ರೆ, ಅಕಸ್ಮಾತ್ ಹಸಿ ಮೀನು ಮುಂದೆ ಇದ್ರೆ ಮೋಟು ಪತ್ಲು ಇಬ್ರು ಹಸಿ ಮೀನ ತಿನ್ಬಿಡ್ತಾರೆ ಡಾಕ್ಟರ್.
ಹಾ, ಯಾಕೆಂದ್ರೆ ಮೀನಿನ ಗುಣಗಳೆಲ್ಲ ಇವ್ರಿಗೆ ಬಂದಿದೆ. ಆದ್ರೆ ನನಗೆ ಯೋಚನೆ ಇರೋದು ಮೋಟು ಬಗ್ಗೆ. ಅವ್ನ್ ಯಾವಾಗ್ಲೂ ಅಸ್ವಾಗ್ತಿರುತ್ತಲ್ಲ, ಏನ್ ಮಾಡ್ತೀಯ ಪತ್ಲು? ಅಯ್ಯೋ, ನೀವ್ ಯೋಚನೆ ಮಾಡ್ಬೇಡಿ. ಖಜಾನೆ ಸಿಗ್ತಾ ಇದ್ದಂಗೆ ನಾನು ಮೋಟುನು ಎತ್ತಕ ಬಂದ್ಬಿಡ್ತೀನಿ. ಅಲ್ಲೋ, ಲಕ್ಷ್ಯ ಹೇಳದಂಗೆ ನಾವು ಅದೇ ಜಾಗಕ್ಕೆ ಬಂದ್ಬಿಟ್ಟಿದೀವಿ. ನಾವು ಕರೆಕ್ಟ್ ದಾರಿಲ್ಲ ಬರ್ತಾ ಇದ್ದೀವಿ. ಎಂತ ಸುಂದರವಾಗಿರೋ ಜಾಗ ಇದು. ಸ್ವಲ್ಪ ರೆಸ್ಟ್ ತಗೋಬಿಡಲ್ಲ ಪತ್ಲು. ಅಯ್ಯೋ, ಏನಾಗ್ತದೆ ಇಲ್ಲೇ? ಅಯ್ಯೋ, ಇದು ಸೋಫಾ ಅಲ್ಲ ಕಣೋ, ಆಕ್ಟೋಪಸ್. ಸರಿಯಾದ ಟೈಮ್ಗೆ ಬಂದೆ ಆಕ್ಟೋಪಸ್. ನನ್ನ ಜೋರಾಗಿ ಹೇಳಿ ನೀನು. ಥ್ಯಾಂಕ್ ಯು. ಸೇಫ್ ಆಗಿದ್ದೀವಿ. ಥ್ಯಾಂಕ್ ಯು. ನಮ್ಮನ್ನ ಕಾಪಾಡಕ್ ಬಂದಿರಲ್ಲ ಪತ್ಲು, ನಮ್ಮಿಬ್ಬರನ್ನು ತಿನ್ನಕ್ ಬಂದಿದ್ದು. ಅಯ್ಯೋ, ಏನೋ ಇಷ್ಟೊಂದು ಆಕ್ಟೋಪಸ್ಗಳು. ಏನೋ ಇದು, ಇದ್ರ ಕಾಂತನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲಪ್ಪ. ಬೇಕೇನಾದ್ರು ಯೋಚನೆ ಮಾಡ. ಖಾಲಿ ಹೋಟೆಲ್ ತಲೆನೇ ಮಾಡಲ್ಲ. ಇಂಥ ಪರಿಸ್ಥಿತಿ ಓಡೋದಿಲ್ಲ. ನೀವೇನಾದ್ರೂ ಐಡಿಯಾ ಕೊಡೋ. ಅಯ್ಯೋ, ಲಕ್ಷ್ಮೀ ನರಸಿಂಹ ಸ್ವಾಮಿ, ನಮಗ್ ಖಜಾನೆ ಬೇಡ, ಕಾಪಾಡು. ಅಯ್ಯೋ ಭಗವಂತ, ಒಂದ್ಸಾರಿ ಕಾಪಾಡೋ, ಮತ್ತೆ ದುರಾಸೆ ನಾವು ಪಡಲ್ಲ. ಕಾಪಾಡಿ, ಕಾಪಾಡಿ, ಯಾರಾದ್ರೂ ಕಾಪಾಡ್ರಪ್ಪ. ಮಾಡ್ತೀನಿ, ನಿಮ್ಗೆ ಲಾಠಿ ಎತ್ಕೊಂಡು ಬಿಡ್ತೀನಿ. ಅಯ್ಯೋ ಮೋಟು, ಸಾಕು ನಿಲ್ಸಲು. ಇದನ್ನು ಹೊಡೆದು ಏನೋ ಪ್ರಯೋಜನ? ಅಯ್ಯೋ, ಸಾಕು, ಓಡೋ. ಏನೋ ಹಿಂಗ್ ಫಾಲೋ ಮಾಡ್ತಾ ಇದ್ದಾವೆ. ತಗಲಕತ್ತೆ ಬರ. ಹಾಕ, ಸರಿಯಾಗಿ ಆಗ್ತಾ ಇದಕ್ಕೆ. ನಮ್ಗೆ ಆಟ ಆಡಿಸ್ತೀರ ನೀವು? ಅಲ್ಲಿ ನೋಡಿ ಬಾಸ್, ಮೋಟು ಪತ್ಲು ಶಾರ್ಕ್ ಮೀನ್ಗೆ ಹೊಡಿತಾ ಇದ್ದಾರೆ. ಎಷ್ಟು ಧೈರ್ಯಶಾಲಿಗಳಲ್ವಾ? ಆ ತರ ಶಾರ್ಕ್ ಬೆನ್ನು ಹೊಡೆಯೋದು ಪೊಕ್ಕಲರ ಕೆಲಸ, ನಂತರ ಹೊಡೆಯೋದು ಧೈರ್ಯದ ಕೆಲಸ. ವಾ ಬಾಸ್, ವಾ, ಎಂತ ಕವನ ಹೇಳಿದ್ರಿ ನೀವು ಬಾಸ್. ಭಗವಂತನಿಗೆ ನಿಮ್ಮ ಕೂಗ್ ಕೇಳಿಸಿರ್ಬೇಕು. ನೋಡಿ, ಶಾರ್ಕ್ಗಳನ್ನ ಬಿಟ್ಟಿದ್ದಾರೆ, ಅದ್ರ ಜೊತೆ ಹೋರಾಡಿ, ನಿಮ್ಮ ಬಹಾದೂರಿತನ ತೋರಿಸಿ. ಬೇಡ, ಓಪನ್ ಮಾಡ ಬೇಗ. ಹಿಡ್ಕೊತಾ ಇದೆ, ಬೇಗ ಓಪನ್ ಮಾಡೋ. ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ. ಅಯ್ಯಯ್ಯೋ ಬಾಸ್ ಬಾಸ್, ನೀವು ಆ ಶಾರ್ಕ್ಗಳಿಗೆ ಹೊಡೆಯೋದಿಲ್ವಾ? ನನ್ ಸಾಯಿಸ್ಬಿಟ್ಟು ಖಜಾನೆ ಹೊಡ್ಕೊಳಕ್ ನೋಡ್ತಿರ್ಲಿ, ತಡಿಯಾಗ್ಬಿಡದೆ. ಅಯ್ಯೋ ಇಲ್ಲ ಬಾಸ್, ನನಗೆ ಶಾರ್ಕ್ ಅಲ್ಲ, ಖಜಾನೆ ಬೇಕಳು. ಅಯ್ಯೋ, ಹೋಗ್ಲಿ ಬಿಡ ಮೋಟು, ಯಾಕೆ ಅಷ್ಟೊಂದು ಕೋಪ ಮಾಡ್ಕೊತೀಯ? ಮೊದಲು ನಾವು ಖಜಾನೆ ಹುಡುಕ್ಬಿಟ್ಟು ಎತ್ತಾಕೊಂಡು ಹೋಗ್ಬಿಡೋಣ. ಬೇಗ ಬಾಪ್ಪ. ಎಲ್ಲಿಗೆ ತಿನ್ನಕ್ ಹೋಗೋಣ? ನನಗಂತೂ ಬಹಳ ಹೊಟ್ಟೆ ಹಸುತ್ತಾ ಇದೆ ಪತ್ತು. ಅಯ್ಯೋ, ಸಮೋಸ ಎಲ್ಲ ಕಣೋ, ಖಜಾನೆ ಹುಡ್ಕಪ್ಪ ನೀನು. ಸಮೋಸ ಬಾಬಾ, ಸಖತ್ ಮಜಾ. ಅಯ್ಯೋ, ಅದು ಸಮೋಸ ಎಲ್ಲ ಕಣೋ, ಶಾರ್ಕ್ಗಳು. ಡಾಕ್ಟರ್ ಮುನ್ಸ್ವಾಮಿ ಹೇಳಿದ್ರಲ್ಲೋ, ಅವನು ನಮ್ಮನ್ನು ತಿಂದಾಕ್ಬಿಡ್ತಾನೆ. ಓಡ ಓಡ, ಇಬ್ಬರು ಓಡೋಣ ಬರೋ. ಎಲ್ಲಿ ಸಮೋಸ? ಬಸ್ ಬಸ್, ಆ ಮೋಟ್ರು ಸಾಹಸನ, ಧೈರ್ಯನ ಎಲ್ಲಾ ಟಿವಿನಲ್ಲೂ ಹಾಕಿಸ್ಬಿಡ್ಬೇಕು. ನೋಡಿ, ಶಾರ್ಕ್ಗಳನ್ನೆಲ್ಲ ಹೊಡೆದು ಓಡಿಸ್ತಾ ಇದ್ದಾನೆ. ಸಾಕ್ ಮಾಡೋ, ಯಾವಾಗ ನೋಡಿದ್ರು ಮೋಟು ಬಗ್ಗೆನೆ ಹೊಗಳ್ತಾ ಇರ್ತೀಯ. ದಡಿಯ ನೀನು. ನಾನ್ ನಿನ್ ಬಾಸು, ಅವನಲ್ಲ, ತಿಳ್ಕೊ. ಮೋಟು, ಮೊದಲು ನಡೆಯೋ, ಬೇಗ ಖಜಾನೆ ಹುಡ್ಕಣ. ಆಶ್ಚರ್ಯ, ಯಾಕೋ ಗೊತ್ತಿಲ್ಲ.
ನನಗೆ ಎಲ್ಲೋಡದಲ್ಲಿ ಸಮೋಸನೆ ಕಾಣಿಸ್ತಾ ಇದೆ ಕಣೋ. ಅಯ್ಯೋ ಅದು ಡಾಕ್ಟ್ರು ಮುನ್ಸ್ವಾಮಿ ಕೊಟ್ಟಿದ್ ಮಾತ್ರೆ ಪ್ರಭಾವನಪ್ಪ. ಮೋಟು ಬದಲಿಗೆ ಹೆಂಗಾದ್ರೂ ಡೀಲ್ ಮಾಡಿ ಆ ಖಜಾನೆ ನನ್ ಕೈಗೆ ಸಿಗಾಗ್ ಮಾಡಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ? ಕವಿತೆ ಬಿಡು, ನಿಧಿ ಕೊಡು. ಬಾರ ಪುಟ್ಟ ಬಿಡೋಣ. ವಾಪಸ್ ತಡೀರಿ. ಯೂಟರ್ನ್ ಮಾಡ. ಏನಪ್ಪಾ ಮೋಟು ಪತ್ಲು ಇನ್ನೂ ಬಂದೇ ಇಲ್ಲ? ಇವನ್ ಮತ್ ಮಂಗಳಾರತಿ ಆಯ್ತಾ? ಇವನೆಲ್ಲಿಂದ ಬನ್ನು? ನೀವೆಲ್ಲಿಂದ ಹೆಂಗೋ ಆಚೆ ಬಂದೆ? ನಂಬಕ್ಕೆ ಆಗ್ತಿಲ್ಲ. ಡಾಕ್ಟರ್ ಅಣ್ಣ ಸಾರಿ, ವೆರಿ ಸಾರಿ. ನಮ್ಗಲ್ಲಿ ಏನೋ ಅನಿಸ್ತಾ ಇತ್ತು, ಮತ್ತೆ ಖಜಾನ ಕೂಡ ಸಿಕ್ಬಿಡ್ತು. ವೇಲ್ ಖಜಾನ ಜೊತೆ ನಮ್ಮನ್ನ ತಿಂದು ಬಿಸಾಕ್ಬಿಡ್ತು. ಕಳ್ಳಿ ಅವಳು. ಖಜಾನ ಎಲ್ಲ ಅದ್ರ ಹೊಟ್ಟೆಲ್ಲ ಐತೆ ನೋಡ್ರ. ಇಲ್ಲಿ ಸ್ಟಾಪ್. ಒಂದು ಕೊಡು ಪ್ಲೀಸ್. ಒಂದೇ ಕೊಡು ಪ್ಲೀಸ್. ಕಾಪಾಡಿ. ಅಯ್ಯಯ್ಯೋ ಓಡ್ಸ್ಕೊಂಡ್ ಬರ್ತಾ ಇದೆ. ಇಂಡಿಯಾಗೆ ಬೇಕಾಗಿರೋದು ಕೇವಲ 4 ರನ್ಗಳು ಮಾತ್ರ. ಆದ್ರೆ ಒಂದೇ ಒಂದು ಬಾಲ್ ಇದೆ. 4 ರನ್ ತೊಗೊಳ್ತಾರ? ನೋಡೋಣ ಬ್ರೇಕ್ ನಂತರ. ಈ ಕ್ರಿಕೆಟ್ ಪ್ಲೇಯರ್ಸ್ಗೆ ಲಕ್ಕೋ ಅವ್ರಿಗೆ ಸಖತ್ತಾಗಿ ದುಡ್ಡು ಸಿಗುತ್ತೆ ಕಣಪತ್ತು. ಕರೆಕ್ಟ್ ಆಗಿ ಹೇಳಿದೆ ಮೋಟು. ಅವ್ರು ಕ್ರಿಕೆಟ್ ಅಲ್ಲೂ ಕೋಟಿ ಸಂಪಾದನೆ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಅಲ್ಲೂ ಕೋಟಿ ಸಂಪಾದನೆ ಮಾಡ್ತಾರೆ. ನಾವು ಕ್ರಿಕೆಟ್ ಪ್ಲೇಯರ್ ಆಗಿದ್ರೆ ನಾವು ಕೂಡ ಸ್ಟಾರ್ ಆಗ್ತಿದ್ವಿ. ನನಗಂತೂ ಆಟ ಆಡಕ್ಕೆ ತುಂಬಾ ಇಷ್ಟ ಕಣ. ನನಗೂ ತುಂಬಾ ಇಷ್ಟ. ನಾವು ಕ್ರಿಕೆಟ್ ಆಡ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ಕೋಟಿ ಸಂಪಾದನೆ ಮಾಡೋದು ಹೆಂಗೆ ಯೋಚನೆ ಮಾಡೋಣ ಬರ್ತೀಯಾ? ಶಕ್ತಿವರ್ಧಕ ಪೌಡರ್ ಒಳಗೆ ಹೋದ್ರೆ ಶಕ್ತಿ ಹೊರಗೆ ಬರುತ್ತೆ. ನಾನು ಹೆಂಗೆ ಸ್ಟ್ರಾಂಗ್ ಆಗಿ ಫಿಟ್ ಆಗಿ ಫೈನ್ ಆಗಿದ್ದೇನೋ ಅದಕ್ಕೆ ಇಲ್ಲಿ ಪೌಡ್ರೇ ಕಾರಣ. ಹೌದು, ನಾನು 7 ಪ್ಯಾಕ್ ಮಾಡೋದಕ್ಕೆ ಆ ಪೌಡರ್ನೇ ತಗೊಂಡಿದ್ದು. ನೀವು ಪೌಡರ್ ತಗೊಳ್ಳಿ, ನಂತರ 7 ಪ್ಯಾಕ್ ಮಾಡ್ಕೊಳ್ಳಿ. ಬ್ರೆತ್ ಹಿಡ್ದು ಸುಸ್ತಾಗೋಯ್ತಪ್ಪ ನನಗೆ. ಇದೇನಲ್ಲ ಈ ಡೂಪ್ಲಿಕೇಟ್ ಪ್ಯಾಕ್ ಹಾಕೊಂಡ್ಬಿಟ್ಟು ಸಿಕ್ಕಾಪಟ್ಟೆ ಶೆಕೆ ಆಯ್ತಾಯ್ತಪ್ಪ ನನಗೆ. ನಾವ್ ಯಾಕೆ ಕ್ರಿಕೆಟ್ ಪ್ಲೇಯರ್ ಆಗ್ಬಾರ್ದಪ್ಪತ್ತು? ಸರಿಯಾಗಿ ಹೇಳಿದೆ ನೀನು. ನಾವು ಮೋಟು ಪತ್ಲು ಕ್ರಿಕೆಟ್ ಲೀಗ್ ನ ಓಪನ್ ಮಾಡ್ಬಿಟ್ಟು ನಾವ್ ಇಡೀ ಜಗತ್ಗೆ ತಿಳಿಸೋಣ ನಾವೆಂತ ಮಹಾನ್ ಪ್ಲೇಯರ್ ಅಂತ. ಏನಂತೆ ಮೋಟು? ಕಮಾನ್, ಗುಡ್ ಜಾಬ್ಗೆ ತಡೆ ಯಾಕೆ? ಎಲ್ರನ್ನೂ ಬೇಗ ಸೇರ್ಸ್ಬಿಡೋಣ. ಅಲ್ರಿ, ತುಂಬಾ ಒಳ್ಳೆ ಪ್ಲಾನ್ ಅದ ನಿಮ್ದು. ನಾನು ಕ್ರಿಕೆಟ್ ಆಡ್ತೀನಿ ಸರ. ನೀನು ಕ್ರಿಕೆಟ್ ಆಡಿದ್ರೆ ಸಮೋಸ ಯಾರು ಮಾಡ್ತಾರೆ? ನಾನು ಕೋಟಿ ದುಡ್ಯಾಕ್ ಹೋದ್ರೆ ಸಮೋಸ ಯಾರ್ರಿ ಮಾಡ್ತಾರೆ ಸರ? ಮೋಟು ನಿಧಾನ ಕಾಕ. ಅಯ್ಯೋ ಬಾಕ್ಸರು. ಅದೇ ಬಾಲ್ಗೆ ಯಾರು ಹೊಡೆದಿದ್ದು? ಅಯ್ಯೋ, ನೀನಾಗ್ ನನಗ್ ಕೇಳ್ತಾ ಇದೀಯಾ? ನಾವು ಗುಂಡಾರ್ಸೋರು, ಬಾಲ್ ಆಡ್ಸೋರಲ್ಲ. ನೀವಿಬ್ರೇನೋ ಕ್ರಿಕೆಟ್ ಆಡ್ತಾ ಇರೋದು. ನಿಮ್ಮಿಬ್ರಲ್ಲಿ ಯಾರು ಬಾಲ್ ಎಸ್ತಿದ್ದು ಹೇಳಿ? ನಮ್ಮಿಂದ ತಪ್ಪಾಗೋಯ್ ಸಮಯ. ಇನ್ನೊಂದ್ಸರಿ ನಾವು ಕ್ರಿಕೆಟ್ ಆಡೋದೇ ಇಲ್ಲ. ಹೌದು, ಯಾರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀವಿ. ಪ್ರಮಾಣ ಮಾಡೋದು ಇನ್ನು ಬೇಕಾಗಿಲ್ಲ. ಆಟ ಅಂದ್ಮೇಲೆ ಇವೆಲ್ಲ ನಡೆಯುತ್ತೆ. ನನಗೂ ಆಟ ಅಂದ್ರೆ ತುಂಬಾ ಇಷ್ಟ. ನಾನು ಫುಟ್ಬಾಲ್ ಆಡ್ತಾ ಇದ್ದೆ ಗೊತ್ತಾ? ನಾನೊಂದ್ಸರಿ ಒದ್ದ ಅಂದ್ರೆ ಬಾಲ್ ಕಣ್ಣು ಕಾಣ್ತಾನೆ ಇರಲಿಲ್ಲ, ಅಷ್ಟು ದೂರ ಹೋಗಿ ಬಿದ್ದಿರೋದು. ಎಷ್ಟು ದೂರ? ಬನ್ನಿ ಇಲ್ಲಿ ಎಲ್ಲ ಸಾಲಾಗಿ ನಿಂತ್ಕೊಂಡು ಆ ಕಡೆ ನೋಡಿ. ಸರಿ ತಗೊಳ್ಳಿ. ಇನ್ನೊಂದ್ಸರಿ ನಮ್ಮನೆ ಮುಂದೆ ನೀವು ಕ್ರಿಕೆಟ್ ಆಡಿದ್ರೆ ನಾನು ಹಾಕಿ ಆಡ್ಬೇಕಾಗುತ್ತೆ. ಸೊಂಟ ಮುರಿದಾಕ್ಬಿಟ್ಟ ಬಾಕ್ಸರು. ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲಾಣೆ
ಒಂದೇ ಒಂದ್ಸರಿ ಆ ಬಾಕ್ಸರ್ ನನ್ನ ಆಸ್ಪತ್ರೆಗೆ ಬರ್ಲಿ, ಅವ್ನು ಇನ್ನೊಂದ್ಸರಿ ಬಾಕ್ಸಿಂಗ್ ಆಡ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ನಾವ್ ಈ ಅನ್ಯಾಯನ ಇಂತ ತಡ್ಕೊಂಡಿರ್ಬಾರ್ದು. ನಾವ್ ಏನಾದ್ರೂ ಅವ್ನಿಗೊಂದು ಗತಿ ಕಾಣಿಸ್ಲೇಬೇಕು. ನೀನ್ ಕರೆಕ್ಟ್ ಆಗಿ ಹೇಳ್ದೆ, ಏನಾದ್ರೂ ಮಾಡ್ಬೇಕು. ಆದ್ರೆ ನಾವ್ ಏನ್ ಮಾಡಕ್ ಸಾಧ್ಯನೋ? ನಾವು ಈ ಕಾಡ್ನಲ್ಲೇ ಯಾಕೆ ಕ್ರಿಕೆಟ್ ಆಡ್ಬಾರ್ದು? ನೋಡಿ ಎಷ್ಟು ಚೆನ್ನಾಗಿದೆ ಜಾಗ. ಅಯ್ಯಪ್ಪ, ಕಾಡಲ್ಲಿ ಕ್ರಿಕೆಟ? ನನಗೆ ಕಾಡು ಪ್ರಾಣಿಗಳ ಭಯ ಆಗುತ್ತೆ. Why fear when Chingam is here? ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಹಾಗೂ ಯಾರಾದ್ರೂ ಬಂದ್ರೆ ನಾನು ಅವನ್ನ ಶೂಟ್ ಮಾಡ್ಬಿಡ್ತೀನಿ. ಶೂಟ್ ಮಾಡಾಕ್ಬಿಡ್ತೀನಿ. ಏನ್ ಕರ್ಮನಪ್ಪ ಇವ್ರದು, ವಿಕೆಟ್ ಉದುರ್ಕಂತ ನೋಡು. ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್, ಬಾಗಸೆಗೆ ಸೆಸಮ, ಇಲ್ಲ ಅಂದ್ರೆ ಬಾಂಬ್ ಹಾಕ್ಬಿಡ್ತೀನಿ. ಏನಪ್ಪತ್ತು ಈ ಕಾಲದಲ್ಲೂ ಆಲಿಬಾಬಾ ಚಾಲಿ ಚೋರ್? ಅಯ್ಯೋ, ಈ ಆಲಿ ಬಾಬಾ ಮತ್ತೆ 10 ಜನ ಕಳ್ರು ಅನ್ಸುತ್ತೆ ಕಣೋ. ಚಿಂಗಂ ಸರ್, ಎದಳಿ ಬೇಗ ಎದಳಿ, ಕಳ್ರನ್ನ ಕ್ಯಾಚ್ ಹಾಕಬಹುದು, ಬೇಗ ಎದಳಿ ಚಿಂಗಂ ಸರ್. ಬಾಗ್ಲ ಕಳಿ ಸೇಸಮ್ಮ, ಇಲ್ಲ ಅಂದ್ರೆ ಬಾಂಬ್ ಹಾಕ್ಬಿಡ್ತೀನಿ ನಾನು. ಆಮೇಲೆ ಡಮರ್ ಅಂತ ಹೊರಟೈತೆ ನೀನು. ಅಯ್ಯೋ ಚಿಂಗಂ ಸರ್, ಎದಳಿ ಸರ್, ಬೇಗ ಹಿಡ್ಕೊಳ್ಳಿ ಅವ್ರನ್ನ. ಯಾರವರು? Stop in the name of law. I command you. ಚಿಂಗಂ ಸರ್, ಇದು ಡಾಕುಗಳು ಡನ್ ಸೆಟ್ ಅನ್ಸುತ್ತೆ, ಒಳಗಡೆ ಒಡವೆಗಳಿರ್ಬೋದು. ಎಲ್ಲ ದೂರ ಸರಿರಿ, ನಾನು ಬಾಗಿಲು ಓಪನ್ ಮಾಡಿಸ್ತೀನಿ. ಓಪನ್ ಇನ್ ದ ನೇಮ್ ಆಫ್ ಲಾ. ನಿನ್ನ ಕಾನೂನ್ ಮೇಲೆ ಪ್ರಾಮಿಸ್, ನಿನ್ ಮೇಲೆ ಪ್ರಾಮಿಸ್. ಓಪನ್ ದ ಡೋರ್. ಡಿಂಗ್ ಡಾಂಗ್ ಬೆಲ್, ಪುಸಿ ಇನ್ ದ ವೆಲ್. ಆಮೇಲೆ ಇಲ್ಲೇನ್ ಬರುತ್ತೆ? ಅಯ್ಯೋ, ನೀನೇನೋ ನರ್ಸರಿ ಪದ್ಯ ಹೇಳ್ತಿದ್ಯಾ? ಅವನು ಇದನ್ನೆಲ್ಲ ಹೇಳಿದ್ದು. ಅವನು ಹೇಳಿದ್ದು ಡಿಂಗ್ ಡಾಂಗ್ ಬಾಗಿಲು ತೆಗೆ ಸೇಸಮ್ಮ, ಇಲ್ಲ ಅಂದ್ರೆ ನಾನು ನಿನಗೆ ಬಾಂಬ್ ಹಾಕ್ಬಿಡ್ತೀನಿ ಅಂತ. ಬನ್ನಿ. ಅಯ್ಯೋ, ಎಲ್ಲ ನಮ್ದೇ. ಎಲ್ಲ ನಮ್ದೆ ಕಣೋ, ನಮ್ಗೆ ಏನ್ ಬೇಕು ಎಲ್ಲ. ಕಳ್ಳರ ಮನೆಯಲ್ಲೇ ಕಳ್ತನ ಮಾಡಕ್ ಬಂದಿದ್ದೀರಾ? ಇಲ್ಲ, ಖಂಡಿತ ಇಲ್ಲ. ನೀವು ನಮ್ಮ ಬಗ್ಗೆ ಕಳ್ಳರು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ಅಷ್ಟೇ. ದ ನೇಮ್ ಇಸ್ ಚಿಂಗಂ, ಇನ್ಸ್ಪೆಕ್ಟರ್ ಚಿಂಗಂ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಈಗಲೇ ನೀವೆಲ್ಲ ಸರೆಂಡರ್ ಆಗಿ. ನನ್ನ ಹೆಸರು ಸಿಂಗ್, ಮಂಗಲ್ ಸಿಂಗ್. ನೀವೇನಾದ್ರು ಅಲ್ಲಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್. ಕೈ ಹತ್ರ ಮೇಲೆ. ಅಯ್ಯಯ್ಯಮ್ಮ, ನನ್ನ ಡೈಲಾಗ್ ನನಗೆ ಉಲ್ಟಾ ಹೊಡಿತಾ ಇದ್ದ ನೀವು. ಅಯ್ಯಯ್ಯೋ ಅಣ್ಣ, ದರೋಡೆ ಕೊರೋಣ, ನಾವು ಕಾಡಲ್ಲಿ ಕ್ರಿಕೆಟ್ ಆಡಕ್ ಬಂದು ಬೈ ಮಿಸ್ಟೇಕ್ ಇಲ್ಲಿ ಬಂದ್ಬಿಟ್ಟು ನಿನ್ ಕೈಲಿ ತಗಲಾಕೊಂಡ್ಬಿಟ್ಟಿದೀವಿ. ಯಾಮಾರ್ಬಿಟ್ಟು ನೀವು ಇಲ್ಲಿಗೆ ಬಂದಿರೋದ್ರಿಂದ ನಿಮ್ಗೆ ಬದುಕೋದಕ್ಕೆ ಒಂದು ಅವಕಾಶ ಕೊಡ್ತೀನಿ. ನಮ್ಮ ಜೊತೆ ನೀವು ಏನಾದ್ರು ಒಂದು ಆಟ ಆಡಿ ಗೆಲ್ಲಿ ಹೊರಗೆ ಹೋಗ್ತೀರಾ, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಮೇಲಕ್ಕೆ ಹೋಗ್ಬಿಡ್ತೀರಾ. ಗುರಿ ಇಟ್ಟೊಡಿ ಆಟ ಆಡೋಣ, ಏನಂತೀರ? ಹಲೋ ಮಿಸ್ಟರ್, ಮೇಲಿಂದ ಎಳ್ನೀರ್ ಬೀಳ್ಸೋ ಆಟ ಆಡೋಣ, ಬರ್ತೀಯಾ? ಮುಚ್ಚ ಬಾಯಿ, ನಾನೇನು ಕಾಮಿಡಿ ಪೀಸ್ ತರ ಕಾಣ್ತಾ ಇದ್ದೇನಾ ನಿನಗೆ? ಬೇಗ ಏನಾದ್ರು ಐಡಿಯಾ ಮಾಡೋ, ಇಲ್ಲಾಂದ್ರೆ ಹೊಗೆ ಹಾಕಿಸ್ಕೊಳ್ಳೋ ಕಾರ್ಯಕ್ರಮ ಇರುತ್ತೆ. ಖಾಲಿ ಹೋಟೆಲ್ ನನ್ನ ತಲೆನೇ ಓಡೋದಿಲ್ಲ. ನೀನೇ ಏನಾದ್ರೂ ಒಳ್ಳೆ ಐಡಿಯಾ ಕೊಡ. ಐಡಿಯಾ? ದರೋಡೆ ಕೊರೋಣ, ಒಂದ್ ಆಟ ಆಡೋಣ. ನಾವು ರನ್ನಿಂಗ್ ರೇಸ್ ಆಡೋಣ. ಯಾರ ಬೇಗ ಹೊಡ್ತಾರ ಅವರೇ ಗೆದ್ದಂಗೆ. ನಾನೇನು ಗೂಬ್ ನನ್ ಮಗನ ಇಲ್ಲಿಂದ ಓಡೋಗಕ್ಕೆ? ನೀವ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋದಕ್ಕೆ ರನ್ನಿಂಗ್ ರೇಸ್ ಆಟ ಆಡೋಣ ಅಂತಿದ್ದೀರೇನೋ? ಏ ಕಳ್ಳ, ಬರ್ತೀನಯ್ಯ, ಕ್ರಿಕೆಟ್ ಆಡೋಣ. ಈ ಕ್ರಿಕೆಟ್ ಆಟದಲ್ಲಿ ನಾವು ಗೆದ್ರೆ ನಾವು ಹೊರಗಡೆ ಹೋಗ್ತೀವಿ. ಅಕಸ್ಮಾತ್ ನೀವು ಸೋತ್ರೆ ನೀವು ಮೇಲಕ್ಕೆ ಹೋಗ್ತೀರಾ. ಈ ಕ್ರಿಕೆಟ್ ಮ್ಯಾಚ್ ಯಾಕೆ ಆಡೋದಿಲ್ಲ? ಕಳ್ಳರಿಂದ ತಪ್ಪಿಸ್ಕೊಳ್ಳೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಇವರು ಕಳ್ ಬಡಿತಾವು, ಇವ್ರಿಗೆ ಸಾಯಿಸೋದಕ್ಕೂ ಬರುತ್ತೆ, ಕತ್ತಿ ವರ್ಷನೂ ಬರುತ್ತೆ. ಆದ್ರೆ ಇವ್ರಿಗೆ ಬ್ಯಾಟಿಂಗು ಬೌಲಿಂಗ್ ಬಗ್ಗೆ ಏನ್ ಗೊತ್ತಿರುತ್ತೆ. ನಾವ್ ಇವ್ರನ್ನ ಆರಾಮಾಗಿ ಸೋಲ್ಬಿಡ್ಬೋದು. ಏನ್ ಐಡಿಯಾ ಕೊಟ್ಟು ನನ್ನ ಆಪ್ತ ಮಿತ್ರ. ನನಗನ್ಸುತ್ತೆ ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತೀವಿ ಅಂತ. ಕ್ರಿಕೆಟ್ ಮ್ಯಾಚ್ ಒಂದ್ ಕೈ ನೋಡೋಣ. ನಮಗ್ ಬಹಳ ಪ್ರಿಯವಾದ ಆಟನೇ ಹೇಳಿದ್ದೀರಾ ನೀವು. ಅಯ್ಯೋ ಗಸಗಸರಮ್ಮ, ಎಂತ ಕೆಲಸ ಮಾಡಿದ್ಯೋ ನೀ? ನಮ್ಮೆಲ್ಲರೂ ಮೇಲಕ್ಕೆ ಕಳ್ಸೋ ಪ್ಲಾನ್ ಮಾಡ್ಕೊಂಡ್ ಬಂದಿದೀಯೇನೋ?
ಇದೇನಿದು? ರಿಮೋಟ್ ಕಂಟ್ರೋಲ್ ಬಾಂಬು. ಅಕಸ್ಮಾತ್ ನಮ್ಮವರು ಸೋತ್ರು ಬೆಟ್ಟ ಮೇಲೆ ಹತ್ತಬೇಡ. ನಾನಿದನ್ನು ಒತ್ತು ಬಿಡ್ತೀನಿ, ನೀನು ಡಮಾರ್ ಅನ್ಬಿಡ್ತೀಯ. ಬೇಕಾ ಒಡೆ ಪಾಯಸ? ಡಿಂಗ್ ಡಂಗ್. ಅಯ್ಯಯ್ಯೋ, ಈಗಲೇ ಎದುರಿಸ್ಬಿಟ್ರು. ಅಂಪೈರಿಂಗ್ ಹೆಂಗಪ್ಪ ಮಾಡೋದು? ಈಗ ಗಸಗಸರ ಬಾಲ್ ಎಸಿತಾ ಇದ್ದಾರೆ, ಜೋರಾಗಿ ಹೊಡೆಯಕ್ಕೆ ರೆಡಿ ಆಗಿದ್ದಾರೆ. ಸಿಕ್ಸರ್! ಇನ್ನೊಂದು ಸಿಕ್ಸರ್, ಮತ್ತೊಂದು ಸಿಕ್ಸರ್. ಈಗ ಹೊಡೆದಿರೋ ಬಾಲು ಮೋಟು ತಲೆ ಮೇಲೆ ಬಿಟ್ಟಿದೆ. ಮೋಟುಗೆ ತಲೆ ಸುತ್ತಾ ಇದೆ. ಮೋಟು ಕ್ಯಾಚ್ ಬಿಟ್ಟು ಕೆಳಗಡೆ ಬಿದ್ದು ಬಿಟ್ಟಿದ್ದಾರೆ. ಈಗ ಬಾಲ್ ಪತ್ಲು ಕೈಲಿದೆ. ಪತ್ಲು ಓಡಿ ಬಂದು ಬಾಲ್ ಮಾಡಿದ್ರೆ ಮತ್ತೊಮ್ಮೆ ಜೋರಾಗಿ ಹೊಡೆದ್ರು. ಕ್ಯಾಚ್ ಹಿಡಿಯ ಬರದಲ್ಲಿ ಮೋಟು ಕ್ಯಾಚ್ ನ ಡ್ರಾಪ್ ಆಗ್ಬಿಟ್ಟ. ಮತ್ತೊಂದು ಬಾಲ್, ಉತ್ತಮ ಹೊಡೆತ. 4 ರನ್ನುಗಳು. ಮತ್ತೊಂದು ಹೊಡೆತ, ಇನ್ನೊಂದು ಹೊಡೆತ, 4 ರನ್ನುಗಳು. ಅಂಪೈರ್ ಔಟ್ ಎಂದು ಕೈ ಎತ್ತಿದ್ದಾರೆ. ಅಂಪೈರ್ ಔಟ್ ಅಂತ ಕೈ ಎತ್ತಿದ್ದಾರೆ. ನೋ ಬಾಲ್ ಅಂತೆ. ಈಗ ಮತ್ತೊಂದು ಶಾಟ್ ಹೊಡೆಯಕ್ಕೆ ಅನುಕೂಲವಾಗ್ತಾ ಇದೆ. ಇದು ನೋ ಬಾಲೇ. ಇದೇನಾದ್ರೂ ನೋ ಬಾಲ್ ಆಗಿಲ್ಲ ಅಂತಿದ್ರೆ ನಮ್ಮ ಅಂಪೈರ್ ಲಕ್ ಪಾಪ ಅನ್ಲಕ್ಕಿ ಆಗ್ಬಿಡ್ತಿತ್ತು. ಇದು 4 ಇಲ್ಲ 6. ಮತ್ತೊಂದು ಬಲವಾದ ಹೊಡೆತ. 4 ರನ್ಗಳು. ಶೂಟರ್ ಸಿಂಗ್ ಟೀಮ್ ಈಗ ಸ್ಕೋರ್ ನೋಡಿ 420 ರನ್. ಓವರ್ ಕಂಪ್ಲೀಟ್ ಆಗೋಯ್ತು. ಚಿಂಗಂ ಸಾಹೇಬ್ರೆ, ನೀವು ಅಂಪೈರಿಂಗ್ ನ ಸೂಪರ್ ಆಗಿ ಮಾಡ್ತೀರಪ್ಪ. ನಾನ್ ಈಗ ಅಂಪೈರಿಂಗ್ ಮಾಡ್ಲಿಲ್ಲ ಅಂದ್ರೆ ನನ್ ಸೀದಾ ಮೇಲೆ ಕಳಿಸ್ಬಿಡ್ತಾ ಇದ್ದ. ಅಯ್ಯಯ್ಯಪ್ಪ, ಎಲ್ಸ್ ಹಾಕೊಂಡ್ಬಿಟ್ಟಪ್ಪ ನಾನು. ಈಗ ನೀವು ಎಲ್ಲ ಔಟೇ ಕೊಡ್ಬೇಕು, ನೋ ಬಾಲ್ ಕೊಡಬಾರ್ದು. ಏನಲ್ಲೇ ಅಂಪೈರ್? ಈ ಸಾರಿ ಏನಾದ್ರೂ ಅನ್ಯಾಯ ಮಾಡಿದ್ರೆ ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ನೋಡಿ. ಓಕೆ ಜಿ, ನಾನು ಇಲ್ಲಿರ್ಲ, ಇಲ್ಲ ಅಲ್ಲಿರ್ಲ, 2 ಕಡೆಯಿಂದನೂ ಓದೆ ತಿನ್ಬೇಕಲ್ಲ. ಎಲ್ಲಿದ್ರು ಏನು ಚೇಂಜ್ ಇಲ್ವಲ್ಲ. ಫ್ರೆಂಡ್ಸ್ ಅಂಡ್ ಬ್ರದರ್ಸ್, ಗುಡ್ ಈವ್ನಿಂಗ್. ನಾನು ನಿಮ್ಮ ಮನೆಯಾದ ಪ್ರೀತಿಯ ಕಾಮೆಂಟೇಟರ್ ಸದಾರ್ ಸಿಂಗ್. ನಿಮ್ಮ ಮುಂದೆ ಮತ್ತೊಂದ್ಸಾರಿ ಅಂಪೈರ್ ಚಿಂಗಂ ಸರ್ ರೆಡಿ ಆಗಿದ್ದಾರೆ. ಅವ್ರ ಕೈಲಿರುವಂತ ರಿಮೋಟ್ ನ ಮತ್ತೆ ಇನ್ನೊಂದ್ಸಾರಿ ನೋಡ್ತಾ ಇದ್ದಾರೆ. ಈಗ ಬರ್ತಾ ಇದೆ ಮೋಟು ಪತ್ಲು ಟೀಮ್. ಬ್ಯಾಟಿಂಗ್ ಮಾಡ್ತಿರೋರು ಡಾಕ್ಟರ್ ಮುನ್ಸಾಮಿ ಮತ್ತು ಶೂಟರ್ ಸಿಂಗ್ ಬೌಲಿಂಗ್ ಮಾಡಕ್ ಬರ್ತಾ ಇದ್ದಾರೆ. ಔಟ್! ಮುನ್ಸಾಮಿ ಔಟ್! ಮುನ್ಸಾಮಿ ಔಟ್ ಆಗಿ ಪೆವಿಲಿಯನ್ ಹೋಗ್ತಾ ಇದ್ದಾರೆ. ಕೈಯಲ್ಲಿ ಬಾಲ್ ಹೊಡೆಯಕ್ಕಾಗ್ಲಿಲ್ಲ ಅಂತ ಅಂಪೈರ್ ನ ಹೊಡೆದಾಕ್ಬಿಟ್ರು. ಇವ್ರ ಬಗ್ಗೆ ಕಮಿಟಿ ಕಂಪ್ಲೇಂಟ್ ತಗೊಂಡಿದೆ ಮತ್ತು ಇವ್ರಿಗೆ ಲೈಫ್ ಬ್ಯಾನ್ ನೀಡಲಾಗ್ತಾ ಇದೆ. ಈಗ ಟೀ ಅಂಗಡಿ ನಾಯಕ ಬರ್ತಾ ಇದ್ದಾನೆ. ಬಲಗೈ ಬ್ಯಾಟ್ಸ್ಮನ್ ಜೋರಾಗಿ ಬೌಲಿಂಗ್ ಮಾಡಿದ್ರು. ಅಂಪೈರ್ ಕೈ ಎತ್ತಿದ್ರು. ಮತ್ತೊಮ್ಮೆ ಎಲ್ಲರಿಂದ ಒದೆ ತಿಂತಾ ಇದ್ದಾರೆ ಅಂಪೈರ್. ಈಗ ಮೋಟು ಬ್ಯಾಟಿಂಗ್ ಮಾಡಕ್ ಬಂದಿದ್ದಾರೆ. ಮೋಟು ಬಾಲ್ ನ ಬಿಟ್ಟು ಸೊಳ್ಳೆ ಓಡಿಸ್ತಾ ಇದೆ. ಬಾಲ್ ನ ಟಚ್ ಮಾಡಲಿಲ್ಲ ಮೋಟು ಅವರು. ಬಾಲ್ ಟಚ್ ಮಾಡಕ್ ಆಗಲಿಲ್ಲ. ಬಾಲ್ ಸೀದಾ ವಿಕೆಟ್ ಕೀಪರ್ ಕೈ ಸೇರಿದೆ. ಮತ್ತೊಮ್ಮೆ ಉತ್ತಮವಾದ ಬೌಲಿಂಗ್. ಸೀದಾ ವಿಕೆಟ್ ಕೀಪರ್ ಕೈಯಲ್ಲಿ ಬಾಲ್. ಮೋಟು ಬಲವಾಗಿ ಹೊಡೆಯಕ್ ನೋಡ್ತಿದ್ದಾರೆ, ಆದ್ರೆ ಬಾಲ್ ಮಿಸ್ ಆಗ್ತಾ ಇದೆ. ಸೊಳ್ಳೆ ಹೊಡೆಯೋ ತರ ಹೊಡಿತಾ ಇದ್ದಾರೆ. ಈಗ ಗಸಗಸೆ ಬ್ಯಾಟಿಂಗ್ ಬಂದಿದ್ದಾರೆ. ಒಂದೇ ಬಾಲ್ಗೆ ಔಟ್. ಔಟ್! ಎಸ್, ಔಟ್. ಏನ್ ಮಾಡಪ್ಪ, ನನ್ನ ಒಟ್ಟಲ್ಲಿ ಏನು ಇಲ್ಲ. ಇಲ್ಲ ಅಂದ್ರೆ ಅವ್ರ ರನ್ ಎಲ್ಲ ನಾನು ಒಬ್ಬನೇ ಹೊಡೆದಾಕ್ಬಿಡ್ತಿದ್ದೆ. ನೀನೇನಾದ್ರೂ ಮಾಡು. ಮೋಟು ಏನೋ ಮಾತಾಡ್ತಾ ಇದ್ದಾರೆ. ಈಗ ಬೌಲರ್ ಬೌಲಿಂಗ್ ಮಾಡಲು ಓಡ್ ಬರ್ತಾ ಇದ್ದಾರೆ. ಮೋಟು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮೋಟು ಬಲವಾದ ಹೊಡೆತ. ಉತ್ತಮವಾದ ಹೊಡೆತ. ಮತ್ತೊಂದು ಹೊಡೆತ. ಮೋಟು ಸಖತ್ತಾಗಿ ಭರ್ಜರಿಯಾಗಿ ಆಡ್ತಿದ್ದಾರೆ. ಮತ್ತೊಂದು ಬಲವಾದ ಹೊಡೆತ. ಮೋಟು ಬಾಳಿಗೆ ತಕ್ಕಂತೆ ಬ್ಯಾಟ್ ಬೀಸ್ತಾ ಇದ್ದಾರೆ. ಅವ್ರನ್ನ ತಡೆಯಕ್ಕೆ ಯಾರ ಕೈಲಿಂದ ಆಗ್ತಾ ಇಲ್ಲ. ದಡಿಯ, ಇದು ಬಾಂಬು. ನೀನೇನಾದ್ರು ಸಿಕ್ಸರ್ ಹೊಡೆದ ಅಂದ್ರೆ ಆ ಕಾಮೆಂಟೇಟರ್ ಬಟನ್ ಒತ್ತುತ್ತಾನೆ, ನೀನ್ ಡಮಾರ್ ಅಂತೀಯ. ಯೋಚನೆ ಮಾಡು. ಮಾಡ್ತಾ ಇದ್ದಾರೆ. ಅದನ್ನು ಸಹ ಮೋಟೋರು ಬೌಂಡ್ರಿ ಆಚೆ ಕಳಿಸ್ಬಿಟ್ಟಿದ್ದಾರೆ. ಪತ್ಲು, ಒಂದೇ ಬಾಲ್ ಉಳ್ಕೊಂಡಿರೋದು. 6-4 ರನ್ ಮಾಡ್ಬೇಕು. ನೀನೇನಾದ್ರು ಸಿಕ್ಸರ್ ಹೊಡೆದ್ರೆ 2 ರನ್ ಸಾಯಿಸ್ಬಿಡ್ತೀನಿ. ಪತ್ಲು, ಇನ್ನು ಸಮಸ್ಯೆ ಇದೆಯೋ? ನನಗೆ ಬಹಳ ಸುಸ್ತಾಗ್ಬಿಟ್ಟಿದೆ ಕಣ. ಇಲ್ಲಪ್ಪ, ಉಳ್ಕೊಂಡಿರೋದೇ ಇಷ್ಟು. ಅಯ್ಯೋ, ಕಬಡ್ಡಿ.